ಹೆಲೋ ಗುರುವೆ, ಖಡಕ್ ಸಿನಿಮಾಗೆ ಸುಸ್ವಾಗತ. ಈ ವಾರದಲ್ಲಿ ರಿಲೀಸ್ ಆದಂತಹ ಬಹಳಷ್ಟು ಟೀಸರ್ಗಳು, ಟ್ರೈಲರ್ಗಳನ್ನ ನೋಡಿ ನಮಗೇನ್ ಅನಿಸ್ತು, ಅದರಿಂದ ನಾವ್ ಯಾವ ರೀತಿ ನಿರೀಕ್ಷೆ ಇಟ್ಕೋಬಹುದು, ಯಾವ ಸಿನಿಮಾಗಳು ಅದರ ಪ್ರಮೋಷನಲ್ ಮೆಟೀರಿಯಲ್ಗಳ ಮೂಲಕ ಪ್ರಾಮಿಸಿಂಗ್ ಪ್ರಯತ್ನ ಮಾಡ್ತಾ ಇದೆ, ಎಲ್ಲವನ್ನ ಈ ವಿಡಿಯೋನಲ್ಲಿ ಒಂದು ಕ್ವಿಕ್ ಖಡಕ್ ರಿವ್ಯೂ ಮೂಲಕ ಹೇಳೋ ಪ್ರಯತ್ನ ಮಾಡ್ತೀನಿ. ನೋಡ್ಕೊಂಬರೋಣ ಬನ್ನಿ. ವಿಡಿಯೋ ಟೀಸರ್. ಬ್ಲಿಂಕ್ ಸಿನಿಮಾದಿಂದ ಕಮಾಲ್ ಮಾಡಿದ ದೀಕ್ಷಿತ್ ಶೆಟ್ಟಿ, ಶ್ರೀನಿಧಿ ಬೆಂಗಳೂರು ಮತ್ತೊಮ್ಮೆ ಆಡಿಯನ್ಸ್ಗೆ ಮಜಾ ಕೊಡೋದಕ್ಕೆ ಅಂತ ವಿಡಿಯೋ ಸಿನಿಮಾದಿಂದ ಬರ್ತಾ ಇದ್ದಾರೆ. ಫೌಂಡ್ ಫುಟೇಜ್ ಕ್ಯಾಟಗರಿಗೆ ಸೇರಲಿರುವಂತಹ ಈ ಸಿನಿಮಾದ ಟೀಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ರೀಸೆಂಟ್ ಟೈಮ್ಸ್ ನಲ್ಲಿ ಮೋಸ್ಟ್ ಯುನಿಕ್ಲಿ ಎಡಿಟೆಡ್ ಅಂತಾನೆ ಹೇಳಬೇಕು. ಮಾತುಗಳಲ್ಲಿ ಆ ಕ್ರಿಯೇಟಿವಿಟಿನ ವರ್ಣಿಸೋದು ಎಕ್ಸ್ಟ್ರೀಮ್ಲಿ ಕಷ್ಟವಾದ ಕೆಲಸ ಗುರುವೆ. ಆಡಿಯನ್ಸ್ ಈಗ ಶಾರ್ಟ್ ಫಾರ್ಮ್ ಅಂಡ್ ಕಂಟೆಂಟ್ ಲೈಕ್ ರೀಲ್ಸ್, ಶಾರ್ಟ್ಸ್ ಗೆ ಅಡಿಕ್ಟ್ ಆಗಿಬಿಡ್ತಾರೆ. ಅಂಡ್ ಲಾಂಗ್ ಫಾರ್ಮ್ ಕಂಟೆಂಟ್ ಬಂದಾಗ ಅವರ ಅಟೆನ್ಷನ್ ಸ್ಪ್ಯಾನ್ ಸಖತ್ ಲಿಮಿಟೆಡ್ ಆಗಿರುತ್ತೆ. ಇದನ್ನ ತಲೆಯಲ್ಲಿಟ್ಕೊಂಡು ಒಳ್ಳೆ ಟೀಸರ್ ಅನ್ನ ಪ್ರೆಸೆಂಟ್ ಮಾಡಿ ಒಂದು ಬಹಳ ಕಡಿಮೆ ಟಚ್ ಮಾಡಿರುವಂತಹ ಜಾನರ್ ಅಲ್ಲಿ ಕುಕ್ ಮಾಡಿದ್ದಾರೆ ಶ್ರೀನಿಧಿ ಅವರು. ಒರಿಸ್ಸಾಲಿ ಸ್ಟೇಜ್ ಆಗಿರುವಂತಹ ಕತೆ, ಅದರ ನೇಟಿವಿಟಿಗೆ ತಕ್ಕಂತ ಮೇಕಿಂಗು ಅಂಡ್ ನನಗೆ ಬಹಳ ಇಷ್ಟ ಆಗಿದ್ದು ಟೀಸರ್ ನ ಬಿಜಿಎಂ. ಯಾಕಂದ್ರೆ ಈ ತರ ಜಾನರ್ ನ ಸಿನಿಮಾಗಳಲ್ಲಿ ಡಾಕ್ಯುಮೆಂಟ್ರಿ ಅನ್ಸುವಂತಹ ಫೀಲ್ ಕೂಡ ಬರಬಾರ್ದು. ಅದೇ ರೀತಿ ಔಟ್ ಆಫ್ ದ ಕಾಂಟೆಕ್ಸ್ಟ್ ಅಲ್ಲಿ ಬಿಜಿಎಂ ಸ್ಕೋರ್ ಮಾಡಿದ್ದಾರೆ ಅಂತ ಕೂಡ ಅನಿಸ್ಬಾರ್ದು. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಿಭಾಯಿಸಿದ್ದಾರೆ ನಿರ್ದೇಶಕರು. ಸಮೀರ್ MD ಅವರನ್ನ, ಅವರ ವಿಡಿಯೋ ಶೈಲಿಯನ್ನ ಇಲ್ಲಿ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅದ್ ನನಗೆ ಇಷ್ಟ ಆಯ್ತು ಗುರುವೆ. ಈ ವಿಡಿಯೋ ಲಿಸ್ಟ್ ಅಲ್ಲಿ ಈ ಟೀಸರ್ ಅನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ ಅಂತ ಹೇಳ್ತೀನಿ, ಬಿಕಾಸ್ ಇದೊಂದು ಒಳ್ಳೆ ಪ್ರಯತ್ನ. ಮಿರಾಯ್ ಟೀಸರ್. ಮಿರಾಯ್ ಅಂದ್ರೆ ಜಾಪನೀಸ್ ಭಾಷೆಯಲ್ಲಿ ಫ್ಯೂಚರ್ ಅಥವಾ ಭವಿಷ್ಯ ಅಂತ ಅರ್ಥ. ಟೀಸರು ಸಿಕ್ಕಾಪಟ್ಟೆ ರಿಚ್ ಆಗಿ ಮೂಡ್ ಬಂದಿದೆ ಅಂಡ್ ಇದಕ್ಕೆ ಹಣ ಹೂಡಿರುವಂತಹ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅವರ ಎಫರ್ಟ್ಸ್ ಎದ್ದು ಕಾಣ್ತಿದೆ. ಹನುಮಾನ್ ಸಿನಿಮಾ ಮೂಲಕ ಮಿಂಚಿದ್ದ ತೇಜ ಸಜ್ಜಾ ಈ ಸಿನಿಮಾದಲ್ಲಿ ಇನ್ನೂ ಬೆಟರ್ ಅಂಡ್ ಒಂದು ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾಗೂ ಮತ್ತೆ ಹನುಮಾನ್ ಸಿನಿಮಾಗೂ ಹೀರೋನ ಕ್ಯಾರೆಕ್ಟರ್ ಅಲ್ಲಿ ಒಂದು ಸಾಮ್ಯತೆ ಕಾಣಿಸ್ತು ನನಗೆ. ಅದೇನಂದ್ರೆ ಎರಡರಲ್ಲೂ ಹೀರೋಗೆ ಗೊತ್ತಿಲ್ಲದೆ ಅವನ ಬಳಿ ಸೂಪರ್ ಪವರ್ ಒಂದಿರುತ್ತೆ. ಮೇಕಿಂಗು, ಸಿನಿಮಾಟೋಗ್ರಫಿ, VFX, ಸ್ಟಂಟ್ಸು ಎಲ್ಲವೂ ಟಾಪ್ ನಾಚ್ ಆಗಿ ಮೂಡ್ ಬಂದಿದೆ. ನನಗೆ ಟೀಸರ್ ಅಲ್ಲಿ ಮಂಚು ಮನೋಜ್ ಅವರ ಲುಕ್ ಅಂಡ್ ಫೀಲ್ ಆ ನೆಗೆಟಿವ್ ಕ್ಯಾರೆಕ್ಟರ್ ಅಲ್ಲಿ ಅಷ್ಟು ಇಂಪ್ರೆಸ್ ಮಾಡ್ಲಿಲ್ಲ ಅನ್ನೋದನ್ನ ಬಿಟ್ರೆ ಎಲ್ಲವೂ ಇಷ್ಟ ಆಯ್ತು. ಆಕ್ಷನ್, ಅಡ್ವೆಂಚರ್, ಫ್ಯಾಂಟಸಿ, ಥ್ರಿಲ್ಲರ್ ಆಗಿ ಈ ಸಿನಿಮಾ ಮೂಡ್ ಬಂದಿದೆ ಅಂತ ಈ ಇನ್ವಿಟೇಷನ್ ನೋಡಿದ್ರೆ ಗೊತ್ತಾಗ್ತಿದೆ. 7 ಭಾಷೆಗಳಲ್ಲಿ ರಿಲೀಸ್ ಆಗುವಂತಹ ಪ್ಲಾನ್ ಇದೆ. ಕನ್ನಡದ ಡಬ್ಬಿಂಗ್ ಕ್ವಾಲಿಟಿ ಕೂಡ ಟೀಸರ್ ನಲ್ಲಿ ಡೀಸೆಂಟ್ ಆಗಿದೆ. ಟೀಸರ್ ಅಲ್ಲಿ ಹೇಳೋ ಮೊದಲ ಲೈನ್ಸ್ ಅಲ್ಲೇ ಸಿನಿಮಾದ ಥೀಮ್ ಇದು ಅಂತ ಅರ್ಥ ಆಗ್ಬಿಡುತ್ತೆ. ಅಶೋಕನ ಕನಸು ಅಂತ ಹೇಳ್ತಾರೆ. ರಾಜ ಅಶೋಕನ ಕನಸು ಏನಾಗಿತ್ತು ಅಂದ್ರೆ ನಮ್ಮ ದೇಶ ಶಾಂತಿಯುತವಾಗಿ, ಸುಭೀಕ್ಷವಾಗಿ, ಅಹಿಂಸೆ ಮತ್ತು ಎಲ್ಲರಿಗೂ ಗೌರವ ಸಿಗೋ ಹಾಗೆ ಆಗ್ಬೇಕು ಅನ್ನೋದಾಗಿತ್ತು. ಅದನ್ನ ಹಾಲ್ಡ್ ಮಾಡೋದಕ್ಕೆ ಬರುವಂತಹ ನೆಗೆಟಿವ್ ಫೋರ್ಸಸ್ ಅಥವಾ ದುರ್ಬುದ್ಧಿಗಳನ್ನ ಹೇಗೆ ಹೀರೋ ಮಟ್ಟ ಹಾಕಿ ನಿಲ್ತಾನೆ ಅನ್ನೋದೇ ಇಲ್ಲಿನ ಪ್ಲಾಟ್ ಅಂತ ಕಾಣುತ್ತೆ. ಮೈಥಾಲಜಿ ಮತ್ತು ಸೈನ್ಸ್ ಎರಡನ್ನೂ ಬ್ಲೆಂಡ್ ಮಾಡುವಂತಹ ಪ್ರಯತ್ನ ಇಲ್ಲಾಗಿದೆ. ಸಿನಿಮಾದಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ ಕಾದ್ ನೋಡ್ಬೇಕು. ಕನ್ನಡದ ಗ್ರೀನ್ ಟೀಸರ್. ಬಹಳಷ್ಟು ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ನಲ್ಲಿ ಎಷ್ಟೋ ಅವಾರ್ಡ್ಸ್ ಗಳನ್ನ ತನ್ನ ಪಾಲಾಗಿಸ್ಕೊಂಡು ಈಗ ತೆರೆ ಮೇಲೆ ಕಮಾಲ್ ಮಾಡೋದಕ್ಕೆ ಬರ್ತಾ ಇರುವಂತಹ ಸಿನಿಮಾನೇ ಗ್ರೀನ್. ರಾಜ್ ವಿಜಯ್ ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕಾಡಿನ ವಿಚಿತ್ರ ಶಕ್ತಿಯೊಂದರ ಸುತ್ತ ಕತೆ ಪೋಣಿಸಿರೋದನ್ನ ನಾವು ಈ ಟೀಸರ್ ನಲ್ಲಿ ಗಮನಿಸಬಹುದಾಗಿದೆ. ಸಿನಿಮಾದ ಟೀಸರ್ ನೋಡಿದ್ರೆ ರೀಸೆಂಟ್ ಟೈಮ್ಸ್ ನಲ್ಲಿ ಬೆಸ್ಟ್ ವಿಜುವಲ್ಸ್ ನ ಪ್ಯಾಕ್ ಮಾಡಿರುವಂತಹ ಸಿನಿಮಾ ಅಂತ ಕಾಣ್ತಿದೆ. ಆ ವಿಜುವಲ್ಸ್, ಸೌಂಡ್ ಡಿಸೈನ್, ಕಿಕ್ ಕೊಡುವಂತಹ BGM ಎಲ್ಲವೂ 10/10 ಸಾಲಿಡ್ ಆಗಿತ್ತು ಗುರುವೆ. ಇದು ಈಗಾಗಲೇ ಪಡ್ಕೊಂಡಿರುವಂತಹ ಅವಾರ್ಡ್ಸ್ಗೂ ಮೀರಿ ಇದು ಡಿಸರ್ವ್ ಮಾಡುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಸಿನಿಮಾನ ಒಳ್ಳೆ ಪ್ರಮೋಷನ್ಸ್ ನೊಂದಿಗೆ ರಿಲೀಸ್ ಮಾಡಿದ್ರೆ ಈ ಸಿನಿಮಾ ಜನಕ್ಕೆ ತಲುಪುತ್ತೆ ಅಂಡ್ ಒಳ್ಳೆ ರೆಕಗ್ನಿಷನ್ ಅನ್ನು ಕೂಡ ಪಡ್ಕೊಳ್ಳುತ್ತೆ ಅನ್ನೋದು ನನ್ನ ಒಪಿನಿಯನ್. ಇಫ್ ಬೈ ಚಾನ್ಸ್ ಹಾಗೆ ರಿಲೀಸ್ ಆದ್ರೆ ಅಂಡ್ ಸಿನಿಮಾ ಚೆನ್ನಾಗಿದ್ರೆ ಡೆಫಿನೆಟ್ಲಿ OTT ಬಂದಾಗ ಅದ್ರ ಬಗ್ಗೆ ಈ ಹಿಂದೆ ಸುಮಾರು ಸಿನಿಮಾಗಳ ಬಗ್ಗೆ ಮಾತಾಡಿರೋ ಹಾಗೆ ಇಲ್ಲೂ ಮಾತಾಡ್ತೀವಿ ಅಂತ ಅನ್ಸುತ್ತೆ. ಸಿನಿಮಾದ ಥೀಮು ಸಖತ್ ಥ್ರಿಲ್ಲಿಂಗ್ ಆಗಿ ಕಾಣ್ತಿದೆ. ಬಿಕಾಸ್ ಕಾಡು, ಮನುಷ್ಯರು, ಸೈನ್ಸು, ಟೆಕ್ನಾಲಜಿ, ಮಾನ್ಸ್ಟರ್ ಎಲ್ಲದನ್ನು ಸುಮಾರು ಮೆಟಾಫರ್ಗಳಾಗಿ ಯೂಸ್ ಮಾಡ್ಕೊಂಡಿರ್ಬೋದು ಅನ್ನೋದು ನನ್ನ ಒಪಿನಿಯನ್. ಗೋಪಾಲ್ ದೇಶಪಾಂಡೆ ಅವರು ಎಂತಹ ಬ್ಯಾಡ್ಲಿ ರಿಟರ್ನ್ ಸೀನ್ಸ್ ಇದ್ರು ಅದರಲ್ಲಿ ಶೈನ್ ಆಗ್ತಾರೆ. ಅಂತ ಕಲಾವಿದರಿಗೆ ಇದು ಹೇಳ್ ಮಾಡಿಸಂತಹ ಕತೆ ಅಂದ್ರೆ ತಪ್ಪಾಗಲ್ಲ. ಬಿಡುಗಡೆಯಾಗಿ ಎಲ್ಲೆಡೆ ಕಮಾಲ್ ಮಾಡ್ಲಿ ಅನ್ನೋದು ನಮ್ಮ ಆಶಯ. ಕುಬೇರ ಟೀಸರ್. ಕುಬೇರ, ಫಸ್ಟ್ ಆಫ್ ಆಲ್ ಇದನ್ನ ತೆಲುಗು ಸಿನಿಮಾ ಅನ್ಬೇಕಾ, ತಮಿಳ್ ಸಿನಿಮಾ ಅನ್ಬೇಕಾ ಅನ್ನೋಂತಹ ಐಡಿಯಾನೇ ನನಗಿಲ್ಲ ಗುರುವೆ. ಒಂದು ಟ್ರೂ ಸ್ಪಿರಿಟ್ ನಲ್ಲಿ ಇದೊಂದು ಪ್ಯಾನ್ ಇಂಡಿಯಾ ಫಿಲಂ ಅಂತ ಅನ್ಬೋದು. ನಾಗಾರ್ಜುನ್, ಧನುಷ್, ರಶ್ಮಿಕಾ ಮಂದಣ್ಣ ಜೊತೆಗೆ ಬಹಳಷ್ಟು ಬಾಲಿವುಡ್ ನ ಕಲಾವಿದರು ಕಾಣಿಸ್ಕೊಂಡಿದ್ದಾರೆ. ಅಂಡ್ ಅದಲ್ಲದೆ ಕತೆ ಮುಂಬೈನಲ್ಲಿ ಸೆಟ್ ಆಗಿರೋ ತರ ಕಾಣಿಸ್ತಿದೆ. ಇನ್ನು ಈ ಟೀಸರ್ ನ ಆಧಾರದ ಮೇಲೆ ಪ್ಲಾಟ್ ಲೈನ್ ಹೇಗಿರಬಹುದು ಅಂತ ನೋಡೋದಾದ್ರೆ ಕಾರ್ಪೊರೇಟ್ ಮಾಫಿಯಾ, ಮನಿ ಲಾಂಡ್ರಿಂಗ್, ಕಳ್ಳತನ, ದುಡ್ಡಿಗೆ ಸಂಬಂಧಿಸಿದ ಒಂದು ಥ್ರಿಲ್ಲರ್ ಆಗಿರ್ಬೋದು ಅಂತ ಕಾಣಿಸ್ತಾ ಇದೆ. ಅಂಡ್ ಜಗತ್ತಲ್ಲಿ ಎಲ್ಲರೂ ದುಡ್ಡಿನ ಹಿಂದೆ ಓಡ್ತಾ ಇರೋದನ್ನ ಇವರು ಸಿಂಬಾಲಿಕಲಿ ತೋರಿಸಿದ್ದಾರೆ. ಇಡೀ ಟೀಸರ್ ನ ಒಂದು ಸಾಂಗ್ ಅಲ್ಲಿ ನರೇಟ್ ಮಾಡಿದ್ದಾರೆ ಅಂಡ್ ಅದರ ಲಿರಿಕ್ಸ್ ಅಲ್ಲಿ ಅರ್ಥ ಆಗುತ್ತೆ ಗುರುವೆ. ಇದು ಮನುಷ್ಯನ ಆಸೆ ದುರಾಸೆ ಮೇಲೆ ಬೇಸ್ ಆಗಿರುವಂತಹ ಕತೆ. ದುಡ್ಡಿನ ದಾಹ ಎಂತವರನ್ನಾಗಿ ಮಾಡಬಹುದು ಅನ್ನುವಂತಹ ಥೀಮ್ ಮೇಲೆ ಸ್ಟಿಚ್ ಮಾಡಿದ್ದಾರೆ. ಮೋಸ್ಟ್ಲಿ ಆ ಕಾರಣಕ್ಕೇನೆ ಕುಬೇರ ಅನ್ನುವಂತಹ ಟೈಟಲ್ ಅನ್ನ ಕೂಡ ಇಟ್ಟಿದ್ದಾರೆ. ಟೀಸರ್ ನ BGM ಸಖತ್ ಇಂಟೆನ್ಸಿವ್ ಆಗಿತ್ತು. DSP ಅವರ ಕೆಲಸ
ಎದ್ದು ಕಾಣ್ತಿದೆ. ಧನುಷ್, ನಾಗಾರ್ಜುನ್ ಇಬ್ರು ಅವರ ಬೆಸ್ಟ್ ಅವತಾರದಲ್ಲಿ ಕಾಣಿಸ್ಕೊಳ್ಬಹುದು ಅನ್ನುವಂತಹ ಗ್ಲಿಮ್ಸು ಇಲ್ಲಿ ಸಿಕ್ಕಿದೆ. ರಶ್ಮಿಕಾ ಅವರ ಝಲಕ್ಕು ಒಂದೆರಡು ಕಡೆ ಮಾತ್ರ ಕಾಣಿಸ್ತು. ಟೀಸರ್ ನಲ್ಲಿ ಯಾವುದೇ ಡೈಲಾಗ್ಸ್ ಇಲ್ಲ. ಟ್ರಾನ್ಸ್ ಆಫ್ ಕುಬೇರ ಅನ್ನೋ ಹಾಡಿನ ಮೂಲಕ ಪಾತ್ರಗಳನ್ನ ಪರಿಚಯಿಸಿರುವಂತಹ ಕೆಲಸ ಇಲ್ಲಾಗಿದೆ. ಜೂನ್ 20ಕ್ಕೆ ಸಿನಿಮಾ ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಅಲ್ಲಿ ತೆರೆ ಕಾಣ್ತಿದೆ. ಹೇಗ್ ಪರ್ಫಾರ್ಮ್ ಮಾಡುತ್ತೆ, ಆಡಿಯನ್ಸ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತಾ, ಎಲ್ಲವನ್ನ ಕಾದ್ ನೋಡ್ಬೇಕಾಗಿದೆ. ಸ್ಕ್ವಿಡ್ ಗೇಮ್ ಸೀಸನ್ 3 ಟೀಸರ್. ಕೊರಿಯನ್ ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಶೋ ಸ್ಕ್ವಿಡ್ ಗೇಮ್ ಸೀಸನ್ 3 ನ ಟೀಸರ್ ನೆಟ್ಫ್ಲಿಕ್ಸ್ ಅವರು ರಿಲೀಸ್ ಮಾಡಿದ್ದಾರೆ. ಅಂಡ್ ಅದು ಖಂಡಿತವಾಗ್ಲೂ ಮುಂದೇನು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟಾಕೋದ್ರಲ್ಲಿ ಯಶಸ್ವಿಯಾಗಿದೆ. ಕಳೆದ ಸೀಸನ್ ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ ಸಿಯಾಂಗ್ ಜಿ ಹೂ ಒಂದ್ಸಲ ಆಟ ಗೆದ್ದು ಪುನಃ ಅದನ್ನ ಆಡೋದಕ್ಕೆ ಹೋಗ್ತಾನೆ. ಅಂಡ್ ಈ ಸಲ ಅವ್ರನ್ನ ಎಕ್ಸ್ಪೋಸ್ ಮಾಡುವಂತಹ ನೆಪದಲ್ಲಿ. ಬಟ್ ಅಲ್ಲಿ ಆಗದೆ ಬೇರೆ. ಸೀಸನ್ 2 ನ ಸಖತ್ ಹೈಯಲ್ಲಿ ಎಂಡ್ ಮಾಡಿದ್ರು ಅಂಡ್ ದೊಡ್ಡ ಪ್ರಶ್ನೆಯೊಂದನ್ನ ಇಟ್ಟು. ಇದನ್ನ ನಡೆಸ್ತಾ ಇರೋದು ಯಾರು ಅನ್ನುವಂತಹ ಪ್ರಶ್ನೆಗೆ ಹೋಪ್ಫುಲಿ ಸೀಸನ್ 3 ನಲ್ಲಿ ವೀಕ್ಷಕರಿಗೆ ಉತ್ತರ ಸಿಗುತ್ತೆ. ಇನ್ನು ಟೀಸರ್ ನ ಕೊನೆಯಲ್ಲಿ ಒಂದು ಮಗು ಅಳುವಂತಹ ಶಬ್ದ ಕೂಡ ಇದೆ. ಅಂಡ್ ಇಲ್ಲಿ ಮೇಕರ್ಸ್ ಎಂತಹ ಸರ್ಪ್ರೈಸ್ ಅನ್ನ ಪ್ಲೇಸ್ ಮಾಡಿದ್ದಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಸೀಸನ್ 2 ಸೀಸನ್ 1 ಅಷ್ಟು ಎಂಗೇಜಿಂಗ್ ಆಗಿ ಇರ್ಲಿಲ್ಲ. ಬಟ್ ಹಾಗಿದ್ರು ಸಹ ಅದು ಮಿಲಿಯನ್ ಗಟ್ಟಲೆ ವ್ಯೂವರ್ಶಿಪ್ ಅನ್ನ ಪಡ್ಕೊಂಡಿತ್ತು. ಈ ಬಾರಿ ಒಳ್ಳೆ ಶಾಕಿಂಗ್ ವ್ಯಾಲ್ಯೂಸ್ ಜೊತೆಗೆ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಇಟ್ರೆ ರೆಕಾರ್ಡ್ ಬ್ರೇಕಿಂಗ್ ವ್ಯೂವರ್ಶಿಪ್ ಸಿಗೋದು ಕನ್ಫರ್ಮ್. ಹೌಸ್ಫುಲ್ 5 ಟ್ರೈಲರ್. ತರುಣ್ ಮನ್ಸುಖಾನಿ ಅವರು ಡೈರೆಕ್ಟ್ ಮಾಡಿರುವಂತಹ ಹೌಸ್ಫುಲ್ 5 ನಲ್ಲಿ ಅಕ್ಷಯ್ ಕುಮಾರ್, ಅಭಿಷೇಕ್ ಎ ಬಚ್ಚನ್, ರಿತೇಶ್ ದೇಶ್ಮುಖ್, ಜಾಕಲಿನ್ ಫರ್ನಾಂಡಿಸ್, ಸೋನಂ ಬಾಜ್ವಾ, ನರ್ಗೀಸ್ ಫಕ್ರಿ, ಸಂಜಯ್ ದತ್, ಜಾಕಿ ಶ್ರಾಫ್. ಅರ್ಧ ಬಾಲಿವುಡ್ ಇದೆಯಲ್ಲ ಗುರುವೆ. ಒಂದು ಕಾಮಿಡಿ ಸಿನಿಮಾ ವರ್ಕ್ ಆಯ್ತು ಅಂತ ಅಂದ್ರೆ ಅದರ ಸೀಕ್ವೆಲ್ ಅನ್ನ ಮೇಕರ್ಸ್ ಗಳು ತರೋದು ಹೊಸದೇನಲ್ಲ. ಪ್ರತಿ ಇಂಡಸ್ಟ್ರಿಲೂ ಇದು ಆಗ್ತಾನೆ ಬಂದಿದೆ. ಆದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಸೀಕ್ವೆಲ್ ಆಗಿ ಬಂದಂತಹ ಸಿನಿಮಾಗಳು ಮೊದಲ ಪಾರ್ಟ್ಗೆ ಅವಮಾನ ಮಾಡೋ ರೀತಿಯಲ್ಲೇ ಇರ್ತವೆ. ಬಟ್ ಹೌಸ್ಫುಲ್ ಫ್ರಾಂಚೈಸಿ ಬರೋಬ್ಬರಿ 15 ವರ್ಷಗಳಿಂದ ನಡ್ಕೊಂಡು ಬಂದಿದ್ದು. ಸಿನಿಮಾ ಟು ಸಿನಿಮಾ ಬಾಕ್ಸ್ ಆಫೀಸ್ ನಂಬರ್ಸ್ ಕೂಡ ಹೆಚ್ಚಾಗಿದೆ. ಬಟ್ ನನ್ನ ಪ್ರಕಾರ ಸಿನಿಮಾದ ಕ್ವಾಲಿಟಿ ಆಫ್ ಹ್ಯೂಮರ್ ಕಡಿಮೆ ಆಗ್ತಿದೆ. ಬಿಲ್ಡ್ ಮಾಡೋ ಸೀಕ್ವೆನ್ಸ್ಗಳು, ಅದರ ಸುತ್ತ ಪೋಣಿಸುವಂತಹ ಕಾಮಿಡಿ ನನಗೆ ಪರ್ಸ್ನಲಿ ಬಹಳ ಕಮ್ಮಿನೇ ವರ್ಕ್ ಆಗಿರೋದು. ಬಟ್ ಈ ಟ್ರೈಲರು ನನಗೆ ಒಂದಷ್ಟು ಬಾರಿ ನಗೆಯನ್ನ ತರಿಸ್ತು. ಅಕ್ಷಯ್ ಕುಮಾರ್ ಅವರು ಕೇಸರಿ 2 ಅಲ್ಲಿ ಮೆಗಾ ಇಂಟೆನ್ಸ್ ರೋಲ್ ಮಾಡಿ ಎಲ್ಲೆಡೆ ಪ್ರಶಂಸೆಯನ್ನ ಗಳಿಸ್ಕೊಂಡಿದ್ರು. ಅಂಡ್ ಪುನಃ ಅವರ ಕಂಫರ್ಟ್ ಝೋನ್ ಆದಂತಹ ಕಾಮಿಡಿಗೆ ವಾಪಸ್ ಆಗಿದ್ದಾರೆ. ಅಂಡ್ ಇಡೀ ಟ್ರೈಲರ್ ನಲ್ಲಿ ಅವರೊಬ್ಬರೇ ನನಗೆ ಮಜಾ ಕೊಟ್ಟಿದ್ದು ಅಂತ ಹೇಳ್ತೀನಿ, ವಿತ್ ಇಸ್ ಕ್ವಾಕಿ ಮ್ಯಾನರಿಸಮ್ಸ್. ಜೂನ್ 6ಕ್ಕೆ ಸಿನಿಮಾ ಬಿಡುಗಡೆ ಆಗ್ತದೆ. ಸಿನಿಮಾ ಆವರೇಜ್ ಆಗಿದ್ರು ಒಳ್ಳೆ ಓಪನಿಂಗು, ಲೈಫ್ ಟೈಮ್ ಕಲೆಕ್ಷನ್ ಅನ್ನ ಪಡ್ಕೊಳ್ಳೋದು ಆಲ್ಮೋಸ್ಟ್ ಕನ್ಫರ್ಮ್. ಈ ಫ್ರಾಂಚೈಸಿಯ ಹಿಂದಿನ ಸಿನಿಮಾಗಳು ಕೂಡ ಇದಕ್ಕೆ ಹೊರತಾಗಿಲ್ಲ ಅಂತ ಹೇಳ್ತೀನಿ. ಡಕಾಯತ್ ಫೈರ್ ಗ್ಲಿಮ್ಸ್. ಅಡವಿ ಶೇಷ್, ಮೃಣಾಲ್ ಠಾಕೂರ್ ಹಾಗೂ ಅನುರಾಗ್ ಕಶ್ಯಪ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಡಕಾಯತ್ ಸಿನಿಮಾದ ಫೈರ್ ಗ್ಲಿಮ್ಸ್ ಹೊರ ಬಂದಿದೆ. ಅಂಡ್ ಸಖತ್ ಇಂಟೆನ್ಸ್ ಆಗಿ ರಾ ಆಗಿದೆ ಅಂತಾನೆ ಹೇಳ್ಬೇಕು. ಮೂವರು ಲೀಡ್ಗಳು ತಮ್ಮ ಬೆಸ್ಟ್ ಫಾರಂ ನಲ್ಲಿ ಕಂಡ್ರು ನನಗೆ. ಅಂಡ್ ಹೋಪ್ಫುಲಿ ಅದು ಟ್ರೈಲರು ಟೀಸರ್ಗೆ ಸೀಮಿತವಾಗದೆ ಸಿನಿಮಾದಲ್ಲೂ ಕಾಣಿಸುತ್ತೆ. ಪ್ರತಿಯೊಂದು ಲೀಡ್ ಕ್ಯಾರೆಕ್ಟರ್ನ ಈ ಟೀಸರ್ ಇಂಟ್ರೊಡ್ಯೂಸ್ ಮಾಡಿದ್ದು ಸಖತ್ ಮಾಸಿಯಾಗಿ ಆ ಎಲ್ಲವನ್ನ ಪ್ರೆಸೆಂಟ್ ಮಾಡಿದ್ದಾರೆ. ವಿಜುವಲ್ಸ್, ಪ್ರೊಡಕ್ಷನ್ ವ್ಯಾಲ್ಯೂಸ್ ಕೂಡ ಟಾಪ್ ನಾಚ್ ಆಗಿತ್ತು. ಆಕ್ಷನ್ ಥ್ರಿಲ್ಲರ್ ಜಾನರ್ಗೆ ಈ ಸಿನಿಮಾ ಸೇರೋದು ಕನ್ಫರ್ಮ್ ಆಗಿದ್ದು ಬಹಳಷ್ಟು ಹೈ ಆಕ್ಟೇನ್ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ನಾವು ಈ ಸಿನಿಮಾದಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕಾಣುತ್ತೆ. ಅಡವಿ ಶೇಷ್ ಅವರು ಮೇಜರ್ ಫಿಲ್ಮ್ ನ ಮೂಲಕ ಹಿಂದಿ ಆಡಿಯನ್ಸ್ ನ ಟಾರ್ಗೆಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಅದು ತೆಲುಗುನಲ್ಲಿ ಪ್ರದರ್ಶನ ಕಂಡಂಗೆ ಹಿಂದಿಲಿ ಕಾಣಲಿಲ್ಲ. ಆ ಪ್ರಯತ್ನ ಪುನಃ ಡಕಾಯಿತ್ ಸಿನಿಮಾದಿಂದ ರಿಪೀಟ್ ಆಗ್ತಾ ಇದ್ದು ಭಾರಿ ಒಳ್ಳೆ ಕಂಟೆಂಟ್ ನೊಂದಿಗೆ ಬಂದು ಅದನ್ನ ಚೆನ್ನಾಗಿ ಪ್ರಮೋಟ್ ಮಾಡಿದ್ರೆ ಅದನ್ನ ಅಚೀವ್ ಮಾಡಬಹುದು ಅಂತ ಹೇಳ್ತೀನಿ. ಡಿಸೆಂಬರ್ 25ಕ್ಕೆ ಅಂದ್ರೆ ಕ್ರಿಸ್ಮಸ್ ನ ವೀಕೆಂಡ್ ಟಾರ್ಗೆಟ್ ಮಾಡಿದ್ದು ಈ ಸಿನಿಮಾ ಹೇಗ್ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ರಾಣಾ ನಾಯ್ಡು ಸೀಸನ್ 2 ನ ಟೀಸರ್. ರಾಣಾ ದಗ್ಗುಬಾಟಿ, ವೆಂಕಟೇಶ್ ದಗ್ಗುಬಾಟಿ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸೀರೀಸ್ ನ ಮೊದಲ ಭಾಗ ತನ್ನ ಬೋಲ್ಡ್ ಹಾಗೂ ರಾ ಆಕ್ಷನ್ ನಿಂದ ಹಲವೆಡೆ ಪ್ರಶಂಸೆಯನ್ನ ಪಡ್ಕೊಂಡಿತ್ತು. ಅಂಡ್ ಇದರ 2ನೇ ಭಾಗ ಕೂಡ ಅದನ್ನೇ ಪ್ರಾಮಿಸ್ ಮಾಡ್ತಾ ಇದೆ. ವೆಲ್ ಕೋರಿಯೋಗ್ರಾಫ್ಡ್ ಆಕ್ಷನ್, ಮಜಾ ಕೊಡುವಂತಹ ವೆಂಕಟೇಶ್ ರಾಣಾ ಕೆಮಿಸ್ಟ್ರಿ ಎಲ್ಲವನ್ನ ನಾವು ಇದರಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಖಳನಾಯಕನಾಗಿ ಅರ್ಜುನ್ ರಾಮ್ಪಾಲ್ ಕಾಣಿಸ್ಕೊಳ್ತಾ ಇದ್ದು ಅವರು ಕೂಡ ಒಳ್ಳೆ ಕಂಬ್ಯಾಕ್ ಮಾಡೋದಕ್ಕೆ ಇದೊಂದು ಅವಕಾಶ. ಆಲ್ಮೋಸ್ಟ್ 2 ವರ್ಷಗಳ ನಂತರ ಇದರ ನೆಕ್ಸ್ಟ್ ಸೀಸನ್ ಬರ್ತಾ ಇದೆ. ಸೀರೀಸ್ ನೋಡೋದಕ್ಕೆ ಬರೀ ತೆಲುಗು ಆಡಿಯನ್ಸ್ ಅಲ್ಲದೆ ಬೇರೆ ಭಾಷೆಗಳ ಆಡಿಯನ್ಸ್ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೇಕು. ಪ್ರೆಡಿಕ್ಟಬಲ್ ಸ್ಕ್ರೀನ್ ಪ್ಲೇ ಅನ್ನೋದು ಮೊದಲ ಸೀಸನ್ ನಲ್ಲಿ ಸ್ವಲ್ಪ ಅಲ್ಲ ಜಾಸ್ತಿನೇ ಕಾಟ ಕೊಟ್ಟಿತ್ತು. ಬಟ್ ಕತೆ ನಡುವೆ ಆಕ್ಷನ್ ನ ಮೌಂಟ್ ಮಾಡಿರುವಂತಹ ರೀತಿ ನಿಜವಾಗ್ಲೂ ಇಂಪ್ರೆಸಿವ್ ಆಗಿತ್ತು. ಆಹಾ ಅಂತ ಅನಿಸ್ತೇ ಹೋದ್ರು, ವಾಚಬಲ್ ಆಗಂತೂ ಇತ್ತು. ಅಂಡ್ ಇದು ಈ ಸೀಸನ್ ನಲ್ಲಿ ಇನ್ನಷ್ಟು ದೊಡ್ಡ ಸ್ಕೇಲ್ ಅಲ್ಲಿ ಹೋಗುತ್ತೆ ಅನ್ನೋದು ನಮ್ಮ ನಿರೀಕ್ಷೆ. ಜೂನ್ 13ಕ್ಕೆ ಇದು ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗ್ತದೆ. ಮಾರ್ಗನ್ ಟ್ರೈಲರ್. ಲೀ ಜಾನ್ ಪಾಲ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ವಿಜಯ್ ಆಂಟನಿ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ನೊಂದಿಗೆ ಡೀಲ್ ಮಾಡಬೇಕಾಗಿ ಬಂದಾಗ ಧ್ರುವ್ ಅನ್ನುವಂತಹ ಪೊಲೀಸ್ ಆಫೀಸರ್ ಹೇಗೆ ಅದನ್ನ ಡೀಲ್ ಮಾಡ್ದ, ಅವನಿಂದ ಆ ಕೇಸ್ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಯ್ತಾ ಇಲ್ವಾ ಅನ್ನುವಂತಹ ಥೀಮ್ ಅನ್ನ ಈ ಸಿನಿಮಾ ಎಕ್ಸ್ಪ್ಲೋರ್ ಮಾಡಬಹುದು ಅನ್ನೋದು ಇಲ್ಲಿನ ಟ್ರೈಲರ್ ನಿಂದ ಕನ್ಫರ್ಮ್ ಆಗಿದೆ. ಆಕ್ಷನ್, ಸಸ್ಪೆನ್ಸ್, ಹಾರರ್ ನ ಒಂದು ಬ್ಲೆಂಡು ಇಲ್ಲಿ ಹೊರಹೊಮ್ಮಬಹುದು ಅನ್ನೋದು ನಮ್ಮ ಊಹೆ. ವಿಜಯ್ ಅವರ ಪ್ರೆಸೆನ್ಸ್, ಅವರ ಡೈಲಾಗ್ ಹೇಳುವಂತಹ ರೀತಿ ಎಲ್ಲ ಖಡಕ್ ಆಗಿದೆ. ಪ್ರತಿಯೊಬ್ರು ಕೂಡ ಥ್ರಿಲ್ಲರ್ ಡ್ರಾಮಾಗೆ ಕೈ ಹಾಕ್ತಾ ಇದ್ದು ಜನಗಳಿಗೆ ಒಂದು ನೋನ್ ಟೆಂಪ್ಲೇಟ್ ಇರುವಂತಹ ಸಿನಿಮಾ ಬಂದ್ರೆ ಇಷ್ಟ ಆಗಲ್ಲ.
ಒಂದು ಯುನೀಕ್ ಪ್ಲಾಟ್ ಪಾಯಿಂಟ್ ಅಥವಾ ಒಂದು ಯುನೀಕ್ ಸ್ಕ್ರೀನ್ ಪ್ಲೇನ ಇವರು ಫಾಲೋ ಮಾಡಲೇಬೇಕು. VFX ಸ್ವಲ್ಪ ಬೆಟರ್ ಆಗಿರ್ಬೋದಿತ್ತು ಅಂತ ಅನ್ಸಿದ್ ನಿಜ, ಬಟ್ ಫೈನಲ್ ಪ್ರಾಡಕ್ಟ್ ಬರೋ ಮುಂಚೆನೆ ಏನು ಕನ್ಕ್ಲೂಡ್ ಮಾಡೋದಕ್ಕೂ ಆಗಲ್ಲ. ವಿಜಯ್ ಆಂಟನಿ ಅವರು ಹಿಟ್ ಹುಡುಕ್ತಾ ಇದ್ದಾರೆ, ಅದು ಮಾರ್ಗನ್ ನ ರೂಪದಲ್ಲಿ ಅವರಿಗೆ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ವಾರ ತೆರೆ ಕಂಡಂತಹ ಟೀಸರ್ ಹಾಗೂ ಟ್ರೈಲರ್ ಗಳ ಖಡಕ್ ಕ್ವಿಕ್ ರಿವ್ಯೂ. ನೀವು ಯಾವ ಸಿನಿಮಾನ ನೋಡೋದಕ್ಕೆ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.